ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಸ್. ಇವತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆಗೆ ನಿಮ್ಮ ಎದುರುಗಡೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ಕೇ ಹಾಗೆ ಸ್ಪೆಷಲ್ಲು, ಯಾಕೆಂದರೆ ಹೌಸ್ ವೈಫ್ ಅಂದ ತಕ್ಷಣ ಒಂಥರ ನೆಗ್ಲಿಜೆನ್ಸಿ, ಒಂಥರ ತಾತ್ಸಾರ ಆ ಥರ ಅನಿಸುತ್ತೆ. ಹಾಗಾಗಿ ನಾವೇನು ಮಾಡೋಣ, ಈ ಪದನ ಒಂಚೂರು ಚೇಂಜ್ ಮಾಡಿ ಹೋಮ್ ಮೇಕರ್ ಅಂತ ಮಾಡ್ಕೊಳ್ಳೋಣ. ಹೋಮ್ ಮೇಕರ್ ಅಂತಂದರೆ ನೋಡಿ, ಮನೇನ ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಒಬ್ಬ ಗೃಹಿಣಿ. ಮನೆಯಲ್ಲಿ ಒಬ್ಬ ಹೆಣ್ಣು ಮನೇನ ಚೆನ್ನಾಗಿ ನಡೆಸ್ಕೊಂಡು ಹೋಗದೇ ಇದ್ದರೆ ಆ ಮನೆ ಎಷ್ಟು ಅತಂತ್ರವಾಗಿರುತ್ತೆ ಗೊತ್ತಾ. ಆ ಮನೇಲಿ ಇರೋರಿಗೆ ಗೊತ್ತಿರುತ್ತೆ, ಬಟ್ ಅದನ್ನು ಒಪ್ಕೊಳ್ಳಲ್ಲ ಬಿಡಿ, ಆ ಮಾತು ಬೇರೆ. ನೋಡಿ, ಈಗ ನಿಮ್ಗೆ ಯಾರಾದರೂ ಏನಾದರೂ ಕೇಳಿದರೆ ನೀವೇನು ಮಾಡ್ಕೊಂಡಿದ್ದೀರಾ ಮೇಡಮ್ ಅಂದರೆ ಒಳ್ಳೆ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನು ಹೌಸ್ ಮೇಕರ್ ಅಂತ. ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಿ ಅಡುಗೆ ಮಾಡಿ ಮಲಗೋ ತನಕ ನಾನ್ ಸ್ಟಾಪ್ ಕೆಲಸ ಮಾಡೋ ಈ ಹೋಮ್ ಮೇಕರು ಸ್ಟೈಲಿಶ್ ಆಗಿ ಕಾಣಬೇಕು ಅನ್ನೋದೇ ನನ್ನ ಆಸೆ. ಹಾಗೆ ನನ್ನ ಸಜೆಷನ್ ಕೂಡ, ಈ ಹೋಮ್ ಮೇಕರು ಸ್ಟೈಲಿಶ್ ಆಗಿ ಹೇಗೆ ಕಾಣಿಸ್ಬೇಕು ಕೆಲವೊಂದಿಷ್ಟು ಟಿಪ್ಸ್ ಕೊಡ್ತಾ ಹೋಗ್ತೀನಿ, ಅದನ್ನು ಫಾಲೋ ಮಾಡಿ. ನೋಡಿ, ಮೊದಲನೇ ಟಿಪ್ ಬಂದ್ಬಿಟ್ಟು, ಹೌಸ್ ವೈಫ್ ಅಂದ ತಕ್ಷಣ ಕೆಲವೊಬ್ಬರಿಗೆ ಒಂಥರ ಮೈಂಡ್ಸೆಟ್ ಇಟ್ಕೊಂಡಿರ್ತಾರೆ, ಅಯ್ಯೋ ನಾವೇನು ಮನೇಲಿ ಇರ್ತೀವಿ, ಹೇಗಿದ್ದರೆ ಏನು ಅಂತ. ಬಟ್ ಅದು ತಪ್ಪು. ಆಮೇಲೆ ಇನ್ನೊಂದು ಸತ್ಯ ಹೇಳ್ಬಿಡ್ತೀನಿ, ಕೆಲವೊಬ್ಬರು ಈ ನೈಟಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ದುಪ್ಪಟ್ಟ ಹಾಕ್ಕೊಂಡು ಸ್ಕೂಲ್ಗೆ ಮಕ್ಕಳನ್ನ ಕರೆಯೋದಕ್ಕೆ, ಮಾರ್ಕೆಟಿಗೆ ತರಕಾರಿ ತರೋದಕ್ಕೆ ಅದರಲ್ಲೇ ಹೋಗ್ತಾರೆ. ಅದು ಅಷ್ಟು ಚೆನ್ನಾಗಿರಲ್ಲ. ಆ ನೈಟಿ ಹ್ಯಾಕ್ ಮಾಡಿದ್ದಾರೆ, ನೈಟ್ ಟೈಮಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಮಲ್ಕೊಂಡಾಗ ಫ್ರೀಯಾಗಿರಬೇಕು, ಟೈಟಾದ ಡ್ರೆಸ್ ಹಾಕ್ಕೊಳ್ಬಾರ್ದು. ಹಾಗಾಗಿ ನೈಟಿ ಅಂತ ಬಂದಿರೋದು. ಅದನ್ನು ಡೇ ಟೈಮಲ್ಲಿ ಹಾಕ್ಕೊಂಡು ಎಲ್ಲ ಕೆಲಸ ಅದರ ಮೂಲಕನೇ ಇಡೀ ದಿನ ಕಳೆದು ಬಿಡ್ತಾರೆ. ಇಡೀ ದಿನ ಏನು, ಕೆಲವೊಬ್ಬರು ಅವ್ರ ಅರ್ಧ ಜೀವಮಾನವೇ ನೈಟಿಯಲ್ಲೇ ಕಳೆದು ಬಿಟ್ಟಿರ್ತಾರೆ. ಹಾಗಿದ್ದರೆ ಹಬ್ಬ ಬಂತು, ಮದುವೆ ಬಂತು, ಅದು ಬಂತು, ಆ ಫಂಕ್ಷನ್ ಬಂತು ಅಂತ ದುಬಾರಿ ರೇಷ್ಮೆ ಸೀರೆ ಯಾಕೆ ಕೊಂಡ್ಕೊಳ್ತೀರಾ? ಹಾಗಿದ್ದರೆ ಒಳ್ಳೊಳ್ಳೆ ಡ್ರೆಸ್ ಯಾಕೆ ತೊಗೊಳ್ತೀರಾ? ಡಜನ್ ಗಟ್ಟಲೆ ಬರೀ ನೈಟಿನೇ ತೊಗೊಂಡ್ಬಿಡ್ಬೋದಲ್ವಾ? ನೀವೇ ಯೋಚನೆ ಮಾಡಿ ಒಂದು ಸಲ, ಹೇಗಿರುತ್ತೆ ನೈಟಿಯಲ್ಲಿ. ಯಾರಾದರೂ ಬಂದರು ಅವ್ರ ಮುಂದೆ ಹೋಗೋದಕ್ಕೆ ನಮಗೆ ಅಷ್ಟೊಂದು ಕಂಫರ್ಟ್ ಅನಿಸದೇ ಇದ್ದಾಗ ಅವ್ರು ನೋಡೋರಿಗೆ ನಾವು ಹೇಗೆ ಕಾಣ್ತೀವಿ ಹೇಳಿ. ಹಾಗಾಗಿ ಕೆಲವೊಬ್ಬರು ಅಯ್ಯೋ ನಮಗೆ ನೈಟಿ ಇಲ್ಲದೆ ಇರೋಕ್ಕೆ ಆಗೋದಿಲ್ಲ ಅನ್ನೋರಿಗೆ ನಂದೊಂದು ಸಜೆಷನ್ ಇದೆ. ಹೀಗೆಲ್ಲ ನೋಡಿ, ಈ ಲಾಂಗ್ ಗೌನ್ಗಳು ಬಂದಿದ್ದಾವೆ, ಆ ಥರದ್ದು ತೊಗೊಳ್ಳಿ. ಅದು ನಿಮಗೆ ನೈಟಿ ಥರನೂ ಫೀಲ್ ಆಗುತ್ತೆ, ನೀವು ಸ್ಟೈಲಿಶ್ ಆಗಿ ಕೂಡ ಕಾಣ್ಬೋದು. ನೋಡಿ, ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಹೇರ್ ಸ್ಟೈಲ್ ಅಂದ ತಕ್ಷಣ ನಾವೇನು ದೊಡ್ಡ ಮಾಡೆಲ್ಸ್ ಥರ ನಾವು ಹೇರ್ ಸ್ಟೈಲ್ ಮಾಡ್ಕೊಂಡು ಇರಬೇಕಂತೇನೂ ಇಲ್ಲ. ನೀವು ಸ್ನಾನ ಆದ ತಕ್ಷಣ ಒಂದೊಳ್ಳೆ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಬಾಚ್ಕೊಂಡು ಒಂದು ಜಡೆ ಹಾಕ್ಕೊಂಡು, ಇಲ್ಲ ಅಥವಾ ಪೋನಿ ಹಾಕ್ಕೊಂಡು ಆ ಥರ ನೀವು ಸ್ಟೈಲಾಗಿ ಇರ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ತುರುಬು ಕಟ್ಕೊಂಡ್ಬಿಡ್ತಾರೆ, ಇಲ್ಲಾಂದರೆ ಎಲ್ಲ ಹೇರ್ಸು ಫೋಲ್ಡ್ ಮಾಡಿ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಡ್ತಾರೆ. ಇಡೀ ದಿನ ಹಾಗೇ ಇರ್ತಾರೆ. ಅದರಿಂದ ಏರ್ ಫಾಲು ಆಗುತ್ತೆ, ತುಂಬ ಟೈಟಾಗಿ ನಾವು ಕಟ್ಟಿದಾಗ. ಅದೊಂಥರ ನಾವು ಏಜ್ ಆದವ್ರ ಥರನೂ ಕಾಣಿಸುತ್ತೆ. ಅಂದರೆ ನಾವು 30 ವರ್ಷ ಇದ್ದರೆ 40 ವರ್ಷದ ಥರ, 40 ವರ್ಷ ವಯಸ್ಸಾಗಿದ್ದರೆ 50 ವರ್ಷದ ಥರ, ಆ ಥರ ಕಾಣಿಸ್ತೀವಿ. ಹಾಗಾಗಿ ಇನ್ನೊಂದು ನೋಡಿ, ನೀವು ತಲೆಗೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 2-3 ಸಲ ಆದ್ರೂ ಎಣ್ಣೆ ಹಾಕಿ ಒಂದು 3 ಅಥವಾ 2 ಅವರ್ಸ್ ಬಿಟ್ಬಿಟ್ಟು ನೀವು ತಲೆ ಸ್ನಾನ ಮಾಡಿ. ಈಗೆಲ್ಲ ನೋಡಿ ಒಳ್ಳೊಳ್ಳೆ ಶ್ಯಾಂಪು ಬಂದಿದೆ, ಅಂದರೆ ಹೈಬಿಸ್ಕಸ್ ಶ್ಯಾಂಪು ಆಗಿರ್ಬೋದು, ಹಾಗೆ ರೈಸ್ ವಾಟ್ರ್ ಬೇಸ್ ಶ್ಯಾಂಪು ಆಗಿರ್ಬೋದು, ಆರ್ಗ್ಯಾನಿಕ್ ಶ್ಯಾಂಪುಗಳು, ಹೀಗೆಲ್ಲ ಅದು ಯೂಸ್ ಮಾಡಿ. ಹಾಗೆ ನಾನು ಏರ್ ಕೇರ್ ರೊಟೀನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲೇ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಒಂದು ಸಲ ಚೆಕ್ ಮಾಡ್ಕೋಬೋದು. ಥರ್ಡ್ ಟಿಪ್ ಬಂದ್ಬಿಟ್ಟು ಮೇಕಪ್. ಅಯ್ಯೋ ಮೇಕಪ್ ಅಂದರೆ ನಾವೇನು ಮನೇಲಿರ್ತೀವಿ, ಏನು ಮೇಕಪ್ ಮಾಡ್ಕೊಳ್ಳೋದು? ಮೇಕಪ್ ಅಂದ ತಕ್ಷಣ ಫೌಂಡೇಶನ್ ಹಾಕ್ಕೊಂಡು, ಪೌಡ್ರ್ ಹಾಕ್ಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡು ಇರೋದಲ್ಲ. ನೀವು ಸ್ನಾನ ಆದ ತಕ್ಷಣ ಒಂದು ಒಳ್ಳೆ ಮಾಯ್ಶ್ಚರೈಸರ್, ಅಂದರೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗೋ ಒಂದು ಮಾಯ್ಶ್ಚರೈಸರ್ ಹಚ್ಕೊಳ್ಳಿ. ಹಾಗೆ ಲಿಪ್ಗೆ ಒಂದು ಲಿಪ್ ಬಾಮ್ ಹಚ್ಕೊಳ್ಳಿ, ಅಷ್ಟೇ ಸಾಕು. ಆಮೇಲೆ ಒಂದು ಕಾಜಲ್ ಹಚ್ಕೊಳ್ಳಿ, ಐಬ್ರೋ ನೀಟಾಗಿ ಮಾಡಿಕೊಂಡು ಒಂದು ಬಿಂದಿ ಇಟ್ಕೊಂಡ್ರೆ ಅಷ್ಟೇ ಸಾಕು. ನೀವು ಒಳ್ಳೆ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ತೀರಾ. ಇನ್ನೇನು ಬೇಕಾಗಿಲ್ಲ, ಜಾಸ್ತಿ ಮೇಕಪ್ ಮಾಡ್ಕೋಬೇಕಂತೇನಿಲ್ಲ. ನಾನು ಹೀಗೆ ನೋಡಿ ಕ್ಯಾಮ್ರಾ ಮುಂದೆ ಬಂದಿನಂದ್ರೂ ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ, ಓನ್ಲಿ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ. ಬಟ್ ಲಿಪ್ ಬಾಮು ನಂದು ಸ್ವಲ್ಪ ಡಾರ್ಕ್ ಆಗಿದೆ. ಇದು ಆ್ಯಕ್ಚುಲಿ ಲಿಪ್ ಬಾಮ್, ಇದು ಲಿಪ್ಸ್ಟಿಕ್ಕು ಅಲ್ಲ, ಇದು ಲಿಪ್ ಬಾಮು.
ಅಷ್ಟೇ ನಾನು ಹಾಕ್ಕೊಂಡಿರೋದು. ಮನೆಯಲ್ಲಿ ಅಲ್ವಾ, ಏನು ಆಚೆ ಹೋಗೋದೇನೂ ಇಲ್ಲ, ಏನು ಫಂಕ್ಷನೂ ಇಲ್ಲ. ಆಮೇಲೆ ಇನ್ನೊಂದು ನೋಡಿ, ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಾಗಲಿ ಆಮೇಲೆ ಲಿಪ್ಸ್ಟಿಕ್ಕು ಡೈಲಿ ಹಾಕ್ಕೊಳ್ಳೋದಾಗಲಿ ಮಾಡಬೇಡಿ ದಯವಿಟ್ಟು. ಯಾಕಂದರೆ ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಅಥವಾ ಏನಾದರೂ ಹೊರಗಡೆ ಹೋಗೋದಿತ್ತು ಆ ಥರ ಇದ್ದಾಗ ಮಾತ್ರ ಮಾಡ್ಕೊಳ್ಳಿ. ಮನೇಲಿಂದರೆ ಇಷ್ಟೇ ಸಾಕು. ಮಾಯ್ಶ್ಚರೈಸರು, ಒಂದು ಲಿಪ್ ಬಾಮು, ಕಾಜಲ್ ಹಾಕ್ಕೊಳ್ಳಿ, ಅಷ್ಟು ಸಾಕು. ಐಬ್ರೋ ಒಂದಿಷ್ಟು ನೀಟಾಗಿ ಮಾಡ್ಕೊಳ್ಳಿ, ಅಷ್ಟು ಸಾಕು. ಅದೇ ಹೇಳಿದ್ನಲ್ವ, ನಿಮ್ಮನ್ನು ನೀವು ಪ್ರೆಸೆಂಟೇಬಲ್ ಆಗಿ ಸ್ಟೈಲಿಶ್ ಆಗಿ ಕಾಣಿಸ್ತೀರ. 4th ಟಿಪ್ ಬಂದ್ಬಿಟ್ಟು ನೋಡಿ, ಕೆಲವೊಂದಿಷ್ಟು ಕ್ಯಾಟಗರಿ ಜನ ಇರ್ತಾರೆ. ಅಯ್ಯೋ ಹಬ್ಬನೂ ಇಲ್ಲ, ಈಗ ಫಂಕ್ಷನೂ ಇಲ್ಲ, ಮದುವೆನೂ ಇಲ್ಲ, ಯಾಕೆ ಐಬ್ರೋ ಮಾಡಿಸ್ಕೊಳ್ಬೇಕು, ಯಾಕೆ ವ್ಯಾಕ್ಸ್ ಮಾಡಿಸ್ಕೊಳ್ಬೇಕು, ಯಾಕೆ ಹೇರ್ ಕಟ್ ಮಾಡ್ಕೊಳ್ಬೇಕು ಅಂತ. ಹಾಗಲ್ಲ, ಯಾರೋ ನೋಡ್ತಾರೆ, ಯಾರ್ದೋ ಫಂಕ್ಷನ್ಗೆ ಹೋಗ್ತೀವಿ, ನಾವು ಚೆನ್ನಾಗಿ ಕಾಣಬೇಕು, ಅವ್ರು ನಮ್ಮನ್ನು ನೋಡ್ತಾರೆ ಅನ್ನೋಕ್ಕೋಸ್ಕರ ನೀವು ಮಾಡಿಸ್ಕೊಳ್ಬೇಡಿ. ದಿನನಿತ್ಯ ನೀವು ಮನೆಯಲ್ಲಿ ಸ್ಟೈಲ್ ಆಗಿ ನೀಟಾಗಿ ಇರಬೇಕಂತ ಮಾಡಿಸ್ಕೊಳ್ಳಿ. ನೋಡಿ, ಕೆಲವು ದೊಡ್ಡವ್ರು ಹೇಳ್ತಾರೆ, ಮನೆ ಗೃಹಿಣಿ ಮುಖದಲ್ಲಿ ಕಳೆ ಇದ್ದರೆ, ಲಕ್ಷ್ಮಿ ಕಳೆ ಇದ್ದರೆ ಲಕ್ಷ್ಮಿ ಅಥವಾ ಅದೃಷ್ಟ ಆ ಮನೆಗೆ ಒಲಿದು ಬರುತ್ತೆ ಅಂತ ಹೇಳ್ತಾರೆ. ಯಾವ ಅದೃಷ್ಟ ಲಕ್ಷ್ಮಿ ಹೇಳಿ? ನಾವು ನೈಟಿ ಹಾಕ್ಕೊಂಡು ಕೂದಲ ಹೇಗೋ ಬಿಟ್ಕೊಂಡು ವಕ್ರವಾಗಿ ಕಾಣ್ತಾ ಇದ್ದರೆ ಲಕ್ಷ್ಮಿ ಬಿಡಿ, ಅದೃಷ್ಟ ಲಕ್ಷ್ಮಿ ಅಲ್ಲ, ದರಿದ್ರ ಲಕ್ಷ್ಮಿ ಸಹ ನಮ್ಮ ಮನೆ ಕಡೆ ತಿರುಗಿ ನೋಡ್ದೇ ಹೊರಟೋಗ್ತಾಳೆ. ಹಾಗಾಗಿ ಇನ್ನೊಬ್ಬರಿಗೋಸ್ಕರ ನೀವು ಚೆನ್ನಾಗಿ ಕಾಣಬೇಕಂತಲ್ಲ, ನಿಮಗೆ ನೀವು ಕಾನ್ಫಿಡೆಂಟಾಗಿ ಇರಬೇಕು. ಯಾರಾದರೂ ನಿಮ್ಮನ್ನು ಮಾತಾಡಿಸಿದರೆ ಅವ್ರ ಹತ್ರ ಕಾನ್ಫಿಡೆಂಟಾಗಿ ಮಾತಾಡಬೇಕು. ಹಾಗೆ ಕೆಲವೊಬ್ಬರಂತೂ ಇರ್ತಾರೆ, ಹೀಗೆ ಬಕ್ಕೊಂಡು ಮಾತಾಡ್ತಿರ್ತಾರೆ. ಹಾಗಲ್ಲ, ನೀಟಾಗಿ ಅವ್ರ ಎದುರುಗಡೆ ನಿಂತ್ಕೊಂಡು ಸ್ಟ್ರೇಟಾಗಿ ವಿನಯದಿಂದ ಮುಖದಲ್ಲಿ ಒಂದು ಸ್ಮೈಲ್ ಕೊಡ್ತಾ ಮಾತಾಡಿ. ನಿಮ್ಮ ಎದುರುಗಡೆ ಯಾರೇ ಇರಲಿ ನಿಮಗೆ ಗೌರವ ಕೊಟ್ಟು ಮಾತಾಡಿಸ್ತಾರೆ. ನೋಡಿ, ಲಾಸ್ಟು 5th ಒನ್ನು, ಬಟ್ ಮೋಸ್ಟ್ ಇಂಪಾರ್ಟೆಂಟು, ಈಗಿನ ಜನ್ರೇಷನ್ ತಕ್ಕಂಗೆ ಇರಿ. ಹಾಗೆ ನ್ಯೂಸ್ ನೋಡಿ, ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಂಡಿರಿ. ಯಾಕಂದರೆ ನೋಡಿ, ಯಾರಾದರೂ ಏನಾದರೂ ಕೇಳಿದರೆ ಅಟ್ಲೀಸ್ಟ್ ಅವರಿಗೆ ಆನ್ಸರ್ ಮಾಡೋ ಥರ ಆದರೂ ನೀವು ತಿಳ್ಕೊಂಡಿರಬೇಕು. ಅಯ್ಯೋ ನಾವು ಹೌಸ್ ವೈಫು, ಏನು ತಿಳ್ಕೊಂಡು ಏನು ಮಾಡೋದು ಅನ್ನೋ ಆ್ಯಟಿಟ್ಯೂಡಿಂದ ಆಚೆ ಬನ್ನಿ. ನಿಮ್ಮನ್ನು ನೀವು ಕೀಳಾಗಿ ನೋಡಿಕೊಂಡ್ರೆ ಈ ಬೇರೆಯವರು ನಿಮ್ಮನ್ನು ಹೇಗೆ ನೋಡ್ತಾರೆ ಹೇಳಿ? ಹಾಗಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಅದನ್ನು ನೀವು ಬೆಳೆಸ್ಕೊಳ್ಳಿ. ಹಾಗೆ ನೋಡಿ, ಯೋಗ ಮಾಡಿ, ವಾಕಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ತೀರಾ. ಹಾಗೆ ನಿಮ್ಮನ್ನು ನೀವು ಸ್ಟೈಲಿಶ್ ಆಗಿ ಕಾಣೋ ಥರ ನಿಮ್ಮ ಬಾಡಿನ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.